ಇವತ್ತಿನ ದಿನ ನಾವು SDPI ಕಡೆಯಿಂದ ಬಿಜಾಪುರ SP ಸಾಹೇಬರಿಗೆ ಭೇಟಿಯಾಗಿ ಬಂದಿದ್ದು. ಬರುವುದು ಉದ್ದೇಶ ಏನಂತಂದ್ರೆ ನಮ್ಮ ಬಿಜಾಪುರ MLA ಬಸವನಗೌಡ ಯತ್ನಾಳ್ ಸಾಹೇಬರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ನ್ಯೂಸ್ ಚಾನಲ್ ಅಲ್ಲಿ ನಾವು ನೋಡಿದ್ದೀವಿ. ಅದು ಟಿಪ್ಪು ಸುಲ್ತಾನ್ ಹೆಸರನ್ನು ಮೈಸೂರು ಏರ್ಪೋರ್ಟ್ಗೆ ಹಿಡಿದು ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿತ್ತು. ಆ ಚರ್ಚೆ ಮೇಲೆ ಇವ್ರು ರಿಯಾಕ್ಟ್ ಮಾಡಿರೋದು ಏನಂತಂದ್ರೆ ಟಿಪ್ಪು ಸುಲ್ತಾನ್ ಹೆಸರನ್ನು ಒಂದು ಶೌಚಾಲಯಗೆ ಬೇಕಾದ್ರೂ ನೀವು ಇಡಬಹುದು ಅಂತ ಹೇಳಿ ಆ ಟಿಪ್ಪಣಿಗೆ ನಾವು ವಿರೋಧ ಮಾಡಕ್ಕೆ ಇಲ್ಲಿ ಬಂದಿದ್ದೀವಿ. ಅದರ ಅಗೇನ್ಸ್ಟ್ ಏನದ ಪ್ರತಿ ದೇಶದ ಒಂದು ಸಿಸ್ಟಮ್ಗೆ ಒಂದು ಭಾಯಿಚಾರೆಗೆ ಇವ್ರು ಏನದ ಕೆಡುವುದಂತ ಕೆಲಸ ಮಾಡಿದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಅಸಂವಿಧಾನಿಕ ಸೆಂಟೆನ್ಸ್ ಅನ್ನು ಇವರು ಯೂಸ್ ಮಾಡಿದ್ದಾರೆ. ಇದರಲ್ಲಿ ಫಸ್ಟ್ ನಮ್ ಡಿಮಾಂಡ್ ಇರ್ತಂದ್ರೆ ಇವ್ರ ಶಾಸಕ ಪದದಿಂದ ಇಳಿಸಬೇಕು. ಯಾಕಂತಂದ್ರ ಒಂದು ಕಾನ್ಸ್ಟಿಟ್ಯೂಷನಲ್ ಇದರಲ್ಲಿ ದಾರಿಯಲ್ಲಿ ಇವರು ಬರುವುದ ಪದದು MLAದು ಆ ಪದದಲ್ಲಿ ಇದ್ದ ಇವ್ರು ಇಂತ ಒಂದು ಹೇಳಿಕೆ ಕೊಡ್ತಾರಂತಂದ್ರ ಅದು ಒಂದು ಒಪ್ಕೊಳ್ಳೋದು ಅಂತ ಮಾತ ಅಲ್ಲ ಅದು. ಮತ್ತೆ ಎರಡನೇ ಮಾತು ಏನಂತಂದ್ರ ನಮ್ಮ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಇದೆ, ಅನ್ಕಾನ್ಸ್ಟಿಟ್ಯೂಷನಲ್ ಆದ್ರೆ ಸೆಂಟೆನ್ಸ್ ಯಾರಾದ್ರೂ ಬೆಳೆಸ್ತಾರೆ ಯಾರಾದ್ರೂ ಯೂಸ್ ಮಾಡ್ತಾರಂತಂದ್ರೆ ಅವ್ರ ಮೇಲೆ ಸೋ ಮೋಟೋ ಮಾಡಿಸ್ಬೇಕಂತ ಹೇಳಿ. ಆದ್ರೆ ಇನ್ನೂವರೆಗೆ ನಮ್ಮ ಬಿಜಾಪುರಲ್ಲಿ SP ಸಾಹೇಬ್ರು ಅವ್ರ ಮೇಲೆ ಸೋ ಮೋಟೋ ಮಾಡ್ಲಿಲ್ಲ. ಪರವಾಗಿಲ್ಲ, ನೀವು ಮಾಡ್ಲಿಲ್ಲ ಅಂದ್ರೆ ನಾವು ನಮ್ಮ ಕಡೆಯಿಂದ ಕಂಪ್ಲೇಂಟ್ ಮಾಡಕ್ಕೂ ಇಲ್ಲಿ ಬಂದಿದೀವಿ. SP ಸಾಹೇಬ್ರ ಆಫೀಸಲ್ಲಿ ಇಲ್ಲ, ಅವ್ರ ಏನು ಮೀಟಿಂಗ್ ಅಲ್ಲಿ ಬಿಸಿ ಇದ್ದಾರೆ. ನಾವು ಇನ್ವಾರ್ಡಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಏನದ ರಿಸೀವ್ಡ್ ಕೂಡ ತಗೊಂಡಿದ್ದೀವಿ. SP ಸಾಹೇಬ್ರ ಬರೋಣ, ನಾವು ಅವರಿಗೆ ಭೇಟಿ ಆಗ್ತೀವಿ. ಭೇಟಾಗಿ ಅವ್ರ ಕೂಡ ಪರ್ಸನಲ್ ಆಗಿ ಮಾತಾಡಿ ನಾವು ಡಿಸ್ಕಸ್ ಮಾಡಿ ಇಲ್ಲಿಂದ ಹೋಗ್ತೀವಿ. ಮತ್ ನಮ್ದ ಉದ್ದೇಶ, ನಮ್ ಡಿಮಾಂಡ್ ಏನಂತಂದ್ರ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ಏನ್ ಕಾನೂನು ಇದರಲ್ಲಿ ಬರುತ್ತೆ ಅದು ನೀವು ಡಿಪಾರ್ಟ್ಮೆಂಟ್ ದವರು ಏನದ ಆಕ್ಷನ್ ಮಾಡ್ಬೇಕಂತ ಹೇಳಿ ನಮ್ದ ಒಂದು ವಿನಂತಿ SP ಸಾಹೇಬ್ರಿಗೆ. ಮತ್ತೆ ಇನ್ನೊಂದು ಮಾತು ನಾನು ಹೇಳ್ಬೇಕಂತ ಮಾಡಿದೀನಿ. ನಮ್ಮ ಯತ್ನಾಳ್ ಸಾಹೇಬ್ರ ಒಂದು ನಾಟಕ ಇಂಥ ನಾಟಕವನ್ನು ಏನದ ಇವರು ಮೊದಲು ಮುಸ್ಲಿಂ ಗುಡಾರು ಮಾಡಿದ್ದಾರೆ. ಅವ್ರು ಟಬ್ಗೆ ಹಾಕೊಂಡ, ಜುಬ್ಬಾ ಹಾಕೊಂಡ, ಶಾಲ್ ಹಾಕೊಂಡ್ ಏನದ ಅವ್ರ ಮುಸ್ಲಿಂ ಗುಡ ನಾ ಮುಸ್ಲಿಂ ಜೊತೆಯಲ್ಲಿ ಇದನ್ನ ಹೇಳಿ JDS ನಲ್ಲಿ ಇದ್ದಾಗ ಇವ್ರು ನಾಟಕ ಮಾಡಿದ್ದಾರೆ. ಅದೇ ನಾಟಕ ಈಗ BJP ದಲ್ಲಿ ಇದ್ದ ನಾವು ಹಿಂದೂ ಹುಲಿ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇವ್ರು ಯಾರು, ಇವ್ರ ಮುಸ್ಲಿಂ ಸಪೋರ್ಟರ್ ಇಲ್ಲ, ಇವರು ಹಿಂದೂ ಸಪೋರ್ಟರ್ ಇಲ್ಲ. ಇವ್ರು ಇಂಥ ಮಂದಿ ಬರೇ ಇದು ದೇಶದ ವಾತಾವರಣ ಕೆಡ್ಸೋ ಸಲುವಾಗಿ ಇವರು ಇದ್ದಿರ್ತಾರೆ. ಇಂಥ ಒಂದು ಮಾತು ಮೇಲೆ ಡಿಪಾರ್ಟ್ಮೆಂಟ್ ದವ್ರು ಆಕ್ಷನ್ ತಗೋಬೇಕಂತ ಹೇಳಿ ನಮ್ದು ವಿನಂತಿ. ಮತ್ತೆ ಇನ್ನೊಂದು ಮಾತನ್ನ ಹೇಳ್ಬೇಕಂತ ಬಯಸ್ತೀನಿ. ಇಲ್ಲಿ ಟಿಪ್ಪು ಸುಲ್ತಾನ್ ಅವರದ್ದು ಹೆಸರು ತಗೊಂಡಿದ್ ಬಳಗೆ ಯಾಕೆ ಇವ್ರಿಗೆ ತೊಂದರೆ ಆಗ್ತಾ ಇದೆ ಗೊತ್ತಿಲ್ಲ. ಆದ್ರೆ ನಮಗ ಅನ್ಸಮಟ್ಟ ಪ್ರಕಾರ ಇನ್ನ ಇವ್ರ ನಸ್ಸದಲ್ಲಿ ಏನದ ಬ್ರಿಟಿಷ್ ಅವ್ರದ್ದು ರಕ್ತ ಓಡಾಡ್ತಾ ಇದೆ ಅನ್ನೋದು ನಮ್ಗ ಗ್ಯಾರಂಟಿ ಇದೆ. ಅದರ ಸಂಬಂಧ ಇವ್ರಿಗೆ ಟಿಪ್ಪು ಸುಲ್ತಾನ್ ಹೆಸರಲ್ಲಿ ಏನದ ತೊಂದರೆ ಇದೆ ಅಂತೇಳಿ ನಮ್ದು ಇದು ನಂದು ಹೇಳಿಕೆಯನ್ನು ಕೊಡ್ತೀನಿ ನಾನು ನಿಮ್ಗೆ. ಮತ್ತೆ ಇನ್ನೊಂದು ಇದು ನಮ್ಮ ಯತ್ನಾಳ್ ಸಾಹೇಬ್ರ ಏನ್ ಮಾತಾಡಲ್ಲ ಅದು ಶೌಚಾಲಯ ಬಗ್ಗೆ. ಆ ಶೌಚಾಲಯ ಮ್ಯಾಗ ನಿಮ್ಗೆ ಅಷ್ಟೊಂದು ಪ್ರೀತಿ ಇದ್ದಂದ್ರೆ ಹೆಂಗಾದ್ರೂ ಬಿಜಾಪುರಲ್ಲಿ ಒಂದು ಅಭಿವೃದ್ಧಿ ಕೆಲಸ ಏನ್ ಮಾಡಿದಿರತ್ತಂದ್ರ ಅದು ಸ್ಲಮ್ ಅಲ್ಲಿ ಶೌಚಾಲಯ ಮಾತ್ರ ಕಟ್ಕೊಟ್ಟಿದ್ರಿ. ಅದು ಶೌಚಾಲಯ ಒಟ್ಟು ಶೌಚಾಲಯ ಮ್ಯಾಗ ನಿಮ್ಮ ಹೆಸರನ್ನು ನಾವು ಇಡ್ತೀವಿ. ಅದು ನಾವು ಇಡೋಣ ನಿಮ್ಮ ಹೆಸರು. ಯಾಕಂದ್ರೆ ನಿಮ್ ಪ್ರೀತಿ ಶೌಚಾಲಯ ಮ್ಯಾಗ ಇದ್ದಂದ್ರೆ ನಾವು ಅದು ಮಾಡ್ಕೊಡೋಣ. ಯಾಕಂದ್ರೆ ಟಿಪ್ಪು ಸುಲ್ತಾನ್ ಮಾಡಿದಂತ ಕೆಲಸ ಅಂದ್ರೆ ನಿಮ್ಗೆ ಮಾಡಕ್ ಆಗಲ್ಲ. ಅವರು ಟಿಪ್ಪು ಸುಲ್ತಾನ್ ಅವರು ಫಸ್ಟ್ ಫ್ರೀಡಮ್ ಫೈಟರ್ ಆಫ್ ಇಂಡಿಯಾ. ಅವ್ರಂತ ವ್ಯಕ್ತಿಗೆ ನೀವು ಹೆಸರು ಇಡ್ತಿರತ್ತಂದ್ರೆ ನೀವು ಈ ದೇಶ ಪ್ರೇಮಿ ಅಲ್ಲ, ನೀವು ಇದು ದೇಶ ದ್ರೋಹಿ ಕೆಲಸ ಮಾಡ್ದಂಗ. ಈ ದೇಶ ದ್ರೋಹಿ ಕೆಲಸ ನಮ್ಮ ದೇಶವನ್ನು ಕೆಡುತ್ತೆ. ಆ ಸಿಸ್ಟಮ್ ಅನ್ನು ನಮ್ಮ ದೇಶದ ಭಾಯಿಚಾರ ಏನ ಇದೆಯಲ್ಲ ಖಾಸ್ ನಾನು ಬಿಜಾಪುರ ಪರವಾಗಿ ನಾ ಹೇಳ್ಬೇಕಂತ ಮಾಡೀನಿ. ಬಿಜಾಪುರಲ್ಲಿ ಹಿಂದೂ ಮುಸಲ್ಮಾನ ಒಕ್ಕಟ್ಟಾಗಿದ್ದಾರೆ. ಇಲ್ಲಿ ಒಂದು ಶಾಂತಿಪೂರ್ವವಾಗಿ ಒಂದು ವಾತಾವರಣ ಇದೆ. ಆ ವಾತಾವರಣವನ್ನು ಕೆಡಿಸೋದಕ್ಕಂತ ನಮ್ಮ ಬಸವನಗೌಡ ಯತ್ನಾಳ್ ಸಾಹೇಬ್ರು ಮಾಡ್ಯಾರ. ಅವ್ರ ಮ್ಯಾಗ ಇಮಿಡಿಯೇಟ್ ಆಗಿ ಆಕ್ಷನ್ ತಗೋಬೇಕು. ನಮ್ಮ ಹೆಸರು ಅತಾವುಲ್ಲಾ ದರಾಕ್ಷಿ, SDPI ಜಿಲ್ಲಾಧ್ಯಕ್ಷ.